ಟಾಪ್ ಸ್ಟೋರಿಗಳನ್ನ ಗಮನಿಸ್ತಾ ಹೋಗೋಣ. ಏನೆಲ್ಲ ಸುದ್ದಿಗಳನ್ನ ಇವತ್ತು ನಾವು ನಿಮಗೆ ಹೊತ್ತು ತಂದಿದ್ದೇವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮುಖ್ಯವಾಗಿ ಇವತ್ತು ಡಿ ಗ್ಯಾಂಗ್ಗೆ ಜಾಮೀನಿನ ಭವಿಷ್ಯ ನಿರ್ಧಾರ ಆಗ್ಲಿಕ್ಕಿದೆ. ಡಿ ಜೋಡಿಗೆ ರಿಲೀಫ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಸುಮಾರು ದಿನಗಳಿಂದ ಬೇಲ್ ಅರ್ಜಿ ವಿಚಾರಣೆ, ಜಾಮೀನು ಸಿಗುತ್ತಾ ಅನ್ನುವಂತಹ ಪ್ರಶ್ನೆ, ಮತ್ತೊಂದು ಕಡೆ ಡಿ ಗ್ಯಾಂಗ್ ವಿಲ ಒದ್ದಾಡ್ತಾ ಇರೋದು, ವಿಚಾರಣೆ ಮುಂದೂಡ್ತಾ ಬರ್ತಾ ಇರೋದು. ಇವತ್ತೇನಾಗುತ್ತೆ ಅನ್ನುವಂಥದ್ದಿದೆ, ನೋಡೋಣ ಏನಾಗುತ್ತೆ ಅಂತ. ಇದ್ರ ಜೊತೆಗೆ ಸಿಎಂ ಜಾತಿ ಗಣತಿ ಅಸ್ತ್ರ ಮತ್ತೊಂದು ಬಿಗ್ ಸ್ಟೋರಿ. ಮುಖ್ಯಮಂತ್ರಿಗಳು ಮೊನ್ನೆ ಅಷ್ಟೇ ಹೇಳಿದ್ರು ಜಾತಿ ಗಣತಿ ವರದಿಯನ್ನ ನಾನು ರಿಸೀವ್ ಮಾಡ್ತೀನಿ ಅಂತ ಕ್ಯಾಬಿನೆಟ್ನ ಮುಂದೆ ಇಟ್ಟು, ಇದನ್ನ ನಾವು ಖಂಡಿತವಾಗಿಯೂ ಜಾರಿಗೆ ತಂದೇ ತರ್ತೀವಿ ಅಂತ. ಈಗಾಗಲೇ ವರದಿಯನ್ನ ಒಪ್ಪಿಸಿಕೊಂಡಿದ್ದಾರೆ. ಆದ್ರೆ ಜಾರಿಗೆ ತರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಗಮನಿಸಿದ್ವಿ, ಸ್ವತಃ ಅವರದ್ದೇ ಪಕ್ಷದ ಸಚಿವರು ಸಹಿ ಸಂಗ್ರಹ ಮಾಡುವ ಮೂಲಕ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿಗೆ ಇದು ಎಷ್ಟರ ಮಟ್ಟಿಗೆ ಜಾರಿಗೆ ಬರುತ್ತೆ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಇನ್ ಕೇಸ್ ಜಾರಿಗೆ ಬಂದರೆ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಇದ್ರ ಬಗ್ಗೆಯೂ ಕೂಡ ನಾವು ಮಾಹಿತಿಯನ್ನು ಕೊಡ್ತೀವಿ. ಇದರ ಜೊತೆಗೆ ಮೈಸೂರು ದಸರಾ ಸಂಭ್ರಮ ಇವತ್ತು 2ನೇ ದಿನ. ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ತಾಯಿ ಚಾಮುಂಡೇಶ್ವರಿಗೆ ಇವತ್ತು ಕೂಡ ನಡೆದಿದೆ. ಅನೇಕ ವೇದಿಕೆಗಳಲ್ಲಿಯೂ ಕೂಡ ವಿಶೇಷವಾದಂತಹ ಕಾರ್ಯಕ್ರಮಗಳು ಕೂಡ ನೆರವೇರಲಿಕ್ಕಿವೆ. ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಸಿದ್ದರಾಮಯ್ಯಗೆ ಇಡಿ ಟೆನ್ಷನ್, ಅಲರ್ಟ್ ಆಯಿತು ಸಿಎಂಗೆ ಕಾನೂನು ಟೀಮ್. ದಸರಾ ಬಳಿಕ ರಾಜ್ಯಕ್ಕೆ ಹೈಕಮಾಂಡ್ ಟೀಮ್. ಮುಡಾ ವಿರುದ್ಧ ಸಿಎಂ ಜಾತಿ ಗಣತಿ ಅಸ್ತ್ರ, ಜಾತಿ ಗಣತಿ ವರದಿ ಬಹಿರಂಗಕ್ಕೆ ನಿರ್ಧಾರ. ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ. ಡೆವಿಲ್ ಗ್ಯಾಂಗ್ ಪಾಲಿಗೆ ಇಂದು ಬಿಗ್ ಡೇ. ಸೆಷನ್ಸ್ ಕೋರ್ಟ್ ಅಲ್ಲಿ ಜಾಮೀನು ಅರ್ಜಿ ವಿಚಾರಣೆ. ಕಾಟೇರಾಗೆ ಕಂಬಿಯಿಂದ ಸಿಗುತ್ತಾ ಮುಕ್ತಿ. ಪಾಕ್ ಅಕ್ರಮ ವಾಸಿಗಳ ಅಡ್ಡೆ ಆಯ್ತಾ ಆನೇಕಲ್. ಚೌಹಾಣ್ ಎಂದು ಹೆಸರು ಬದಲು ರಶೀದ್ ದಂಪತಿ ವಾಸ. ಧರ್ಮ ಪ್ರಚಾರ ಮಾಡುತ್ತಿದ್ದ ಆರೋಪಿಗಳು. ಸಾಂಸ್ಕೃತಿಕ ನಗರಿಯಲ್ಲಿ ಮರುಕಳಿಸಿದ ಗತವೈಭವ. ಮಧುಬಣಗಿತ್ತಿಯಂತೆ ಸಿಂಗಾರಗೊಂಡ ಮೈಸೂರು. ವಿಶ್ವವಿಖ್ಯಾತ ದಸರಾ ಕಣ್ತುಂಬಿಕೊಳ್ಳಲು ಬರುತ್ತಿದೆ ಜನಸಾಗರ. ಈಗ ಆಲ್ರೆಡಿ ಬಿಗ್ ಸ್ಟೋರಿಗಳು ಯಾವ್ದ್ಯಾವ್ದಿದೆ ಅನ್ನೋದ್ರ ಮಾಹಿತಿಯನ್ನ ಶ್ರೀಪಾದ್ ಕೊಡ್ತಾ ಇದ್ರು. ಇದರ ಮತ್ತಷ್ಟು ಅಪ್ಡೇಟ್ಸ್ನೊಂದಿಗೆ ನಮ್ಮ 4 ಪ್ರತಿನಿಧಿಗಳು ಈ 1 ಗಂಟೆಗಳ ಕಾಲದ ಅವಧಿಯಲ್ಲಿ ನೇರ ಸಂಪರ್ಕಕ್ಕೆ ಬರ್ತಾರೆ, ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಪ್ರಮುಖವಾಗಿ ದರ್ಶನ್ ಬೇಲ್ ಅಪ್ಲಿಕೇಶನ್, ಜಾಮೀನು ಅರ್ಜಿ ಏನಾಗಬಹುದು, ಎಷ್ಟೊತ್ತಿಗೆ ಇದರ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುತ್ತೆ ನ್ಯಾಯಾಲಯ, ಇದರ ಡೀಟೇಲ್ಸ್ನೊಂದಿಗೆ ನಾಗರಾಜ್ ನೇರ ಸಂಪರ್ಕದಲ್ಲಿರ್ತಾರೆ. ಹಾಗೆ ಇದರ ಜೊತೆಗೆ ಜಾತಿ ಗಣತಿ ಅಸ್ತ್ರ. ಇನ್ಫ್ಯಾಕ್ಟ್ ಈ ದಲಿತ ನಾಯಕರು ಪ್ರತ್ಯೇಕವಾಗಿ ಸಭೆಯನ್ನು ನಡೆಸಿದ್ರು ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ. ಇದಕ್ಕಿಂತ ಮುಂಚೆ ಮಂಗಳವಾರ ಒಂದು ಮೀಟಿಂಗ್ ಅನ್ನ ನಡೆಸಿದ್ರು. ಅಲ್ಲಿ ಜಾತಿ ಗಣತಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ವಿ ಅಂತ ಹೇಳಿ ಮೇಲ್ನೋಟಕ್ಕೆ ಹೇಳಿಕೆಯನ್ನ ನೀಡಿದ್ರು. ಆದ್ರೆ ಒಂದು ಶಕ್ತಿ ಪ್ರದರ್ಶನ ಮಾಡಬೇಕು ಸಿದ್ದರಾಮಯ್ಯನವರ ಪರವಾಗಿ ಅಂತ ಕೂಡ ಚರ್ಚೆ ಆಗಿದೆಯಂತೆ. ಈ ಜಾತಿ ಗಣತಿ ಅಸ್ತ್ರ